ಸಿಎಂ ಸಿದ್ದರಾಮಯ್ಯನವರಿಗೆ ಇದೆಲ್ಲ ಬೆಳವಣಿಗೆಗಳಿತ್ತಲ್ಲ, ಇದೆಲ್ಲ ಡೆವಲಪ್ಮೆಂಟ್ಸ್ ಬಹುಶಃ ಅವರ ಒಂದು ಅವಧಿಯಲ್ಲಿ ಒಂದಾದ ನಂತರ ಒಂದು ಬಿಜೆಪಿಯವರು ಪಿಕ್ ಅಂಡ್ ಚೂಸ್ ಮಾಡಿದಂತ ವಿಚಾರಗಳು, ಅದು ಭ್ರಷ್ಟಾಚಾರದ ವಿಚಾರಗಳು, ಅದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇತ್ತು. ರಾಜ್ಯಾದ್ಯಂತ ಅದು ಸಂಚಲನಕ್ಕೆ ಕಾರಣ ಆಗ್ತಾ ಇತ್ತು. ಈಗ ತಿಮ್ಮಾಪುರ್ ಅವರ ವಿಚಾರದಲ್ಲೂ ಕೂಡ ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತ ಬಲೆಗೆ ತಿಮ್ಮಾಪುರ್ ಅವರ ಇಲಾಖೆಯ ಅಧಿಕಾರಿಗಳು ಬಿದ್ದಿರೋದ್ರಿಂದಾಗಿ ಮುಖ್ಯಮಂತ್ರಿಗಳಿಗೆ ಈಗ ಏನ್ ಮಾಡುದು, ವಾಟ್ ನೆಕ್ಸ್ಟ್ ಅನ್ನೋದ್ರ ಬಗ್ಗೆ ಖಂಡಿತವಾಗ್ಲೂ ಕೂಡ ಟೆನ್ಷನ್ ಇದೆ. ಮುಖ್ಯಮಂತ್ರಿಗಳು ಇದನ್ನ ಹೇಗೆಲ್ಲ ನಿಭಾಯಿಸ್ತಾರೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಕುತೂಹಲವೂ ಕೂಡ ಇದೆ. ರಿಪಬ್ಲಿಕನ್ ಎಳೆಯಾಗಿ ಈ ತಿಮ್ಮಾಪುರ್ ಅವರ ಇಲಾಖೆಯಲ್ಲಿ ನಡೆದಂತ, ಅಬಕಾರಿ ಇಲಾಖೆಯಲ್ಲಿ ನಡೆದಂತ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ನಾವು ಎಳೆಯಾಗಿ ಜನರ ಮುಂದೆ ತೆರೆದಿಡ್ತಾ ಬಂದ್ವಿ. ಏನಾಗಿತ್ತು ಅನ್ನೋದ್ರ ಬಗ್ಗೆ ನಾವು ತಿಳಿಸಿದ್ವಿ. ಹಾಗೆ ಹೇಗೆಲ್ಲ ಇವರು ಈ ಡೀಲ್ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ತಿಳಿಸಿದ್ವಿ. ಈಗ ಮುಖ್ಯಮಂತ್ರಿಗಳು ಕೂಡ ಇದನ್ನ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಅವರಿಗೂ ಕೂಡ ಇದು ಭಾರಿ ಟೆನ್ಷನ್ ತಂದಿದೆ. ಇದು ಯಾವ ಸ್ವರೂಪಕ್ಕೆ ಹೋಗುತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ಒಂದಿಷ್ಟು ಲೆಕ್ಕಾಚಾರಗಳು ನಡೀತಾ ಇದ್ದಾವೆ. ಇನ್ನು ಈ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ಯಾರ್ಯಾರು ಏನೇನ್ ಹೇಳಿದ್ದಾರೆ, ಈಗ ಇದು ಯಾರ ಕೊರಳಿಗೆ ಸುತ್ತುಕೊಳ್ಬಹುದು, ಬಿಜೆಪಿಯವರು ಏನ್ ಹೇಳ್ತಾ ಇದ್ದಾರೆ, ಇದೆಲ್ಲದರ ಕುರಿತಾಗಿ ಒಂದು ಡಿಟೇಲ್ ವರದಿಯನ್ನ ನೋಡೋಣ ಬನ್ನಿ. ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆರೋಪ, ಸಚಿವ ತಿಮ್ಮಾಪುರ ಮೇಲೆ ಎಫ್ಐಆರ್ಗೆ ಆಗ್ರಹ. ಅಬಕಾರಿ ಇಲಾಖೆಯಲ್ಲಿ ವಾಲ್ಮೀಕಿ ಹಗರಣಕ್ಕೆ ಟಕ್ಕರ್ ಕೊಡುವಂತಹ ಬಲು ದೊಡ್ಡ ಹಗರಣ ನಡೆದಿದೆಯಾ ಎಂಬ ಅನುಮಾನ ಮೂಡಿದೆ. ಲೈಸೆನ್ಸ್ ಹೆಸರಲ್ಲಿ ಕೋಟಿ ಲಂಚಾವತಾರದ ಆರೋಪ ಕೇಳಿಬಂದಿದೆ. ನಿಮ್ಮ ರಿಪಬ್ಲಿಕ್ ಕನ್ನಡ ರಾಜ್ಯದ ಬಹುದೊಡ್ಡ ಹಗರಣದ ಅಸಲಿ ಕಹಾನಿ ತೆರೆದಿಟ್ಟಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಚಿವ ಆರ್ಬಿ ತಿಮ್ಮಾಪುರ್ ಮೇಲೆ ಎಫ್ಐಆರ್ ದಾಖಲಿಸಬೇಕೆಂದು ಲಕ್ಷ್ಮೀನಾರಾಯಣ್ ಆಗ್ರಹಿಸಿದ್ದಾರೆ. ಈ ಕುರಿತು ಲೋಕಾಯುಕ್ತ ಪೊಲೀಸರಿಗೆ ದೂರು ನೀಡಿದ್ದೇವೆ ಎಂದಿದ್ದಾರೆ. ಡಿಸಿನ ಅರೆಸ್ಟ್ ಮಾಡಿದ್ದಾರೆ, ಸೂಪರಿಂಟೆಂಡೆಂಟ್ ಅರೆಸ್ಟ್ ಮಾಡಿದ್ದಾರೆ, ಕಾನ್ಸ್ಟೇಬಲ್ ಅರೆಸ್ಟ್ ಮಾಡಿದ್ದಾರೆ. ಇದೆಲ್ಲ ಎಕ್ಕಚ್ಚಿತ್ತು. ಈಗ ಡಿಸಿ ಇದರಲ್ಲಿ ಅವರು ಡಿಸಿನೇ ಹೇಳಿದ್ದಾರೆ, ಸೂಪರಿಂಟೆಂಡೆಂಟ್ ಹೇಳಿದ್ದಾರೆ, ಮಾನ್ಯ ಮಂತ್ರಿಗಳಿಗೆ ಹೋಗುತ್ತೆ, ಮಾನ್ಯ ಮಂತ್ರಿಗಳು ಕ್ಲಿಯರ್ ಮಾಡಬೇಕು ಅಂತ ಹೇಳಿ, ಅರ್ಬನ್ ಡಿಸಿಗೆ ಹೋಗುತ್ತೆ, ಅರ್ಬನ್ ಡಿಸಿ ಕ್ಲಿಯರ್ ಮಾಡಬೇಕು ಅಂತ ಹೇಳಿ, ಇವ್ರ ಮೇಲೆಲ್ಲ ಎಫ್ಐಆರ್ ಮಾಡಬೇಕು, ಇವ್ರ ಮೇಲೆಲ್ಲ ಆಕ್ಷನ್ ತಗೋಬೇಕು. ಈಗ ಸಣ್ಣ ಪುಟ್ಟ ಇವ್ರ ಮೇಲೆ ಮಾಡಿ ಆಕ್ಷನ್ ತಗೊಳ್ಳೋದಲ್ಲ. ಈಗ ಅಲಿಗೇಷನ್ ಇರೋದು ಅವ್ರದೇ ಸಬಾರ್ಡಿನೇಟ್ಸ್, ಅವರ ಕೊಲೀಗ್ಸ್ ಎಲ್ಲ ಹೇಳಿರೋದು ಪ್ರಕಾರ, ಅವರು ರೀಡಿಂಗ್ಸ್ ಪ್ರಕಾರ ಅವರು ಏನು ಹೇಳಿದ್ದಾರೆ, ರೀಡಿಂಗ್ ಇದೆ, ಇವೆಲ್ಲ ಮಾತಾಡಿದ್ದಾರೆ. ಅದರ ಪ್ರಕಾರ ತಿಮ್ಮಾಪುರ ಅವರು ಮಾನ್ಯ ಅಬಕಾರಿ ಮಂತ್ರಿ ಮೇಲೆ ಎಫ್ಐಆರ್ ಮಾಡಬೇಕು. ಈಗ ಇಮಿಡಿಯೇಟ್ ಅವರು ರಿಸೈನ್ ಮಾಡಬೇಕು. ಉಪ್ಪು ತಿಂದವರು ನೀರು ಕುಡಿಯಲೇಬೇಕು. ಅಬಕಾರಿ ಸಚಿವ ಆರ್ಬಿ ತಿಮ್ಮಾಪುರ್ ಇಲಾಖೆಯಲ್ಲಿ ಬೃಹತ್ ಹಗರಣ ಆರೋಪದ ಬಗ್ಗೆ ಸಿಎಂ ಪ್ರತಿಕ್ರಿಯೆ ನೀಡಿದ್ದು, ಉಪ್ಪು ತಿಂದವರು ನೀರು ಕುಡಿತಾರೆ ಅಂತ ಮಾರ್ಮಿಕವಾಗಿ ಮಾತನಾಡಿದ್ದಾರೆ. ಈಗ ಯಾರು ಉಪ್ಪು ತಿಂತಾರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ. ನಾವು ಅದ್ರ ಮೇಲೆ ಅದಕ್ಕೆ ಅಡ್ಡಿ ಬರಲ್ಲ. ಗೊತ್ತಿಲ್ಲ. ಅಬಕಾರಿ ಇಲಾಖೆಗೆ ಟಾರ್ಗೆಟ್ ಫಿಕ್ಸ್ ಮಾಡಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಕೇಸರಿ ಕಲಿಗಳ ವಾಗ್ದಾಳಿ. ಅಬಕಾರಿ ಇಲಾಖೆಗೆ 30 ರಿಂದ 40 ಸಾವಿರ ಕೋಟಿ ಕಲೆಕ್ಷನ್ ಟಾರ್ಗೆಟ್ ನೀಡಿದ್ದಾರೆ ಅಂತ ಆರ್ ಅಶೋಕ್ ಆರೋಪ ಮಾಡಿದ್ರೆ, ಅಬಕಾರಿ ಇಲಾಖೆಯಲ್ಲಿ 3642 ಕೋಟಿ ಬೃಹತ್ ಹಗರಣ ನಡೆದಿದೆ ಅಂತ ಛಲವಾದಿ ನಾರಾಯಣಸ್ವಾಮಿ ಹೊಸ ಬಾಂಬ್ ಸಿಡಿಸಿದ್ದಾರೆ. ಅದೇ ಗಾಂಧೀಜಿ ಹೆಸರನ್ನ ಹೇಳ್ತಾ ಇರತಕ್ಕಂತ ಈ ಕಳ್ಳ ಕಾಂಗ್ರೆಸ್ ಅವರು ಇವತ್ತು ಕುಡ್ಸೋದು ಒಂದ್ ಕಡೆ, ವಸೂಲಿ ಒಂದ್ ಕಡೆ. ಇವತ್ತು 25 ಲಕ್ಷ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡ ಮೇಲೆ ಒಂದು ಕ್ಷಣನೂ ಕೂಡ ತಿಮ್ಮಾಪುರೆ ಅವರು ಅಬಕಾರಿ ಮಂತ್ರಿ ಅಧಿಕಾರದಲ್ಲಿ ಇರಬಾರದು, ರಾಜೀನಾಮೆ ಕೊಡಬೇಕು. ಅವ್ರ ರಾಜೀನಾಮೆ ಪಡೆದಿಲ್ಲ ಅಂದ್ರೆ ಇದರ ಪಾಲು ಮುಖ್ಯಮಂತ್ರಿಗೆ 80% ಹೋಗ್ತೈತೆ ಅಂತ ನಾವು ತಿಳ್ಕೊಂಡಿದ್ದೀವಿ. 80% ಹೋಗ್ತೈತೆ ಅಂತ. 3642 ಕೋಟಿ ರೂಪಾಯಿಗಳು 3642 ಕೋಟಿ ರೂಪಾಯಿಗಳು ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಈಗ ನಡೆದಿದೆ. ಅವರು ಟೋಟಲ್ ಹೇಳಲಿಲ್ಲ, ಕಲೆಕ್ಟ್ ಮಾಡಿ ಬಿಡಿಯಾಗಿ ಹೇಳಿದ್ರು. ಲಂಚ ಕಲೆಕ್ಟ್ ಅಷ್ಟೇ. ಎಷ್ಟು ಕಲೆಕ್ಟ್ ಮಾಡ್ತಾರಂದ್ರೆ 3642 ಇದು
ಫ್ರೆಶ್ ಆಗಿ ಕೊಡ್ತಕ್ಕಂಥ ಲೈಸೆನ್ಸ್ಗಳಿಗೆ. ಅಬಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರದ ಆರೋಪ ಕೇಳಿ ಬಂದಿದ್ದು ಬಿಜೆಪಿಗೆ ಮತ್ತೊಂದು ಬ್ರಹ್ಮಾಸ್ತ್ರ ಸಿಕ್ಕಂತಾಗಿದೆ. ಈ ವಿಚಾರದಲ್ಲಿ ಸರ್ಕಾರ ಯಾವ ಕ್ರಮವನ್ನು ಕೈಗೊಳ್ಳುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಿಎಂ ಸಿದ್ದರಾಮಯ್ಯನವರಿಗೆ ಇದೆಲ್ಲ ಬೆಳವಣಿಗೆಗಳಿತ್ತಲ್ಲ, ಇದೆಲ್ಲ ಡೆವಲಪ್ಮೆಂಟ್ಸ್ ಬಹುಶಃ ಅವರ ಒಂದು ಅವಧಿಯಲ್ಲಿ ಒಂದಾದ ನಂತರ ಒಂದು ಬಿಜೆಪಿಯವರು ಪಿಕ್ ಅಂಡ್ ಚೂಸ್ ಮಾಡಿದಂತ ವಿಚಾರಗಳು, ಅದು ಭ್ರಷ್ಟಾಚಾರದ ವಿಚಾರಗಳು, ಅದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇತ್ತು. ರಾಜ್ಯಾದ್ಯಂತ ಅದು ಸಂಚಲನಕ್ಕೆ ಕಾರಣ ಆಗ್ತಾ ಇತ್ತು. ಈಗ ತಿಮ್ಮಾಪುರ್ ಅವರ ವಿಚಾರದಲ್ಲೂ ಕೂಡ ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತ ಬಲೆಗೆ ತಿಮ್ಮಾಪುರ್ ಅವರ ಇಲಾಖೆಯ ಅಧಿಕಾರಿಗಳು ಬಿದ್ದಿರೋದ್ರಿಂದಾಗಿ ಮುಖ್ಯಮಂತ್ರಿಗಳಿಗೆ ಈಗ ಏನ್ ಮಾಡುದು, ವಾಟ್ ನೆಕ್ಸ್ಟ್ ಅನ್ನೋದ್ರ ಬಗ್ಗೆ ಖಂಡಿತವಾಗ್ಲೂ ಕೂಡ ಟೆನ್ಷನ್ ಇದೆ. ಮುಖ್ಯಮಂತ್ರಿಗಳು ಇದನ್ನ ಹೇಗೆಲ್ಲ ನಿಭಾಯಿಸ್ತಾರೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಕುತೂಹಲವೂ ಕೂಡ ಇದೆ. ರಿಪಬ್ಲಿಕ್ ಕನ್ನಡ ಎಳೆಯಾಗಿ ಈ ತಿಮ್ಮಾಪುರ್ ಅವರ ಇಲಾಖೆಯಲ್ಲಿ ನಡೆದಂತ, ಅಬಕಾರಿ ಇಲಾಖೆಯಲ್ಲಿ ನಡೆದಂತ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ನಾವು ಎಳೆಯಾಗಿ ಜನರ ಮುಂದೆ ತೆರೆದಿಡ್ತಾ ಬಂದ್ವಿ. ಏನಾಗಿತ್ತು ಅನ್ನೋದ್ರ ಬಗ್ಗೆ ನಾವು ತಿಳಿಸಿದ್ವಿ. ಹಾಗೆ ಹೇಗೆಲ್ಲ ಇವರು ಈ ಡೀಲ್ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ತಿಳಿಸಿದ್ವಿ. ಈಗ ಮುಖ್ಯಮಂತ್ರಿಗಳು ಕೂಡ ಇದನ್ನ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಅವರಿಗೂ ಕೂಡ ಇದು ಭಾರಿ ಟೆನ್ಷನ್ ತಂದಿದೆ. ಇದು ಯಾವ ಸ್ವರೂಪಕ್ಕೆ ಹೋಗುತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ಒಂದಿಷ್ಟು ಲೆಕ್ಕಾಚಾರಗಳು ನಡೀತಾ ಇದ್ದಾವೆ. ಇನ್ನು ಈ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ಯಾರ್ಯಾರು ಏನೇನ್ ಹೇಳಿದ್ದಾರೆ, ಈಗ ಇದು ಯಾರ ಕೊರಳಿಗೆ ಸುತ್ತುಕೊಳ್ಳಬಹುದು, ಬಿಜೆಪಿಯವರು ಏನ್ ಹೇಳ್ತಾ ಇದ್ದಾರೆ, ಇದೆಲ್ಲದರ ಕುರಿತಾಗಿ ಒಂದು ಡಿಟೇಲ್ ವರದಿಯನ್ನ ನೋಡೋಣ ಬನ್ನಿ. ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆರೋಪ, ಸಚಿವ ತಿಮ್ಮಾಪುರ ಮೇಲೆ ಎಫ್ಐಆರ್ಗೆ ಆಗ್ರಹ. ಅಬಕಾರಿ ಇಲಾಖೆಯಲ್ಲಿ ವಾಲ್ಮೀಕಿ ಹಗರಣಕ್ಕೆ ಟಕ್ಕರ್ ಕೊಡುವಂತಹ ಬಲು ದೊಡ್ಡ ಹಗರಣ ನಡೆದಿದೆಯಾ ಎಂಬ ಅನುಮಾನ ಮೂಡಿದೆ. ಲೈಸೆನ್ಸ್ ಹೆಸರಲ್ಲಿ ಕೋಟಿ ಲಂಚಾವತಾರದ ಆರೋಪ ಕೇಳಿಬಂದಿದೆ. ನಿಮ್ಮ ರಿಪಬ್ಲಿಕ್ ಕನ್ನಡ ರಾಜ್ಯದ ಬಹುದೊಡ್ಡ ಹಗರಣದ ಅಸಲಿ ಕಹಾನಿ ತೆರೆದಿಟ್ಟಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಚಿವ ಆರ್.ಬಿ. ತಿಮ್ಮಾಪುರ್ ಮೇಲೆ ಎಫ್ಐಆರ್ ದಾಖಲಿಸಬೇಕೆಂದು ಲಕ್ಷ್ಮೀನಾರಾಯಣ್ ಆಗ್ರಹಿಸಿದ್ದಾರೆ. ಈ ಕುರಿತು ಲೋಕಾಯುಕ್ತ ಪೊಲೀಸರಿಗೆ ದೂರು ನೀಡಿದ್ದೇವೆ ಎಂದಿದ್ದಾರೆ. ಡಿಸಿನ ಅರೆಸ್ಟ್ ಮಾಡಿದ್ದಾರೆ, ಸೂಪರಿಂಟೆಂಡೆಂಟ್ ಅರೆಸ್ಟ್ ಮಾಡಿದ್ದಾರೆ, ಕಾನ್ಸ್ಟೇಬಲ್ ಅರೆಸ್ಟ್ ಮಾಡಿದ್ದಾರೆ. ಇದೆಲ್ಲ ಎಕ್ಕಚ್ಚಿತ್ತು. ಈಗ ಡಿಸಿ ಇದರಲ್ಲಿ ಅವರು ಡಿಸಿನೇ ಹೇಳಿದ್ದಾರೆ, ಸೂಪರಿಂಟೆಂಡೆಂಟ್ ಹೇಳಿದ್ದಾರೆ, ಮೊನ್ನೆ ಮಂತ್ರಿಗಳಿಗೆ ಹೋಗುತ್ತೆ, ಮೊನ್ನೆ ಮಂತ್ರಿಗಳಿಗೆ ಕ್ಲಿಯರ್ ಮಾಡಬೇಕು ಅಂತ ಹೇಳಿ, ಅರ್ಬನ್ ಡಿಸಿಗೆ ಹೋಗುತ್ತೆ, ಅರ್ಬನ್ ಡಿಸಿ ಕ್ಲಿಯರ್ ಮಾಡಬೇಕು ಅಂತ ಹೇಳಿ, ಇವ್ರ ಮೇಲೆಲ್ಲ ಎಫ್ಐಆರ್ ಮಾಡಬೇಕು, ಇವ್ರ ಮೇಲೆಲ್ಲ ಆಕ್ಷನ್ ತಗೋಬೇಕು. ಈಗ ಸಣ್ಣ ಪುಟ್ಟ ಇವ್ರ ಮೇಲೆ ಮಾಡಿ ಆಕ್ಷನ್ ತಗೊಳ್ಳೋದಲ್ಲ. ಈಗ ಅಲಿಗೇಷನ್ ಇರೋದು ಅವ್ರದೇ ಸಬಾರ್ಡಿನೇಟ್ಸ್, ಅವರ ಕೊಲೀಗ್ಸ್ ಎಲ್ಲ ಹೇಳಿರೋದು ಪ್ರಕಾರ, ಅವರು ರೀಡಿಂಗ್ಸ್ ಪ್ರಕಾರ ಅವರು ಏನು ಹೇಳಿದ್ದಾರೆ, ರೀಡಿಂಗ್ ಇದೆ, ಇವೆಲ್ಲ ಮಾತಾಡಿದ್ದಾರೆ. ಅದ್ರ ಪ್ರಕಾರ ತಿಮ್ಮಾಪುರ ಅವರು ಮಾನ್ಯ